ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಚಂಪಾ ವಿದ್ಯೆಗೆ ಕಾಲ್ ಮಾಡಿ ಅಮ್ಮಮ್ಮಗೆ ಈ ರೀತಿ ಆಯಿತು ಅಂತ ಹೇಳ್ತಾರೆ. ಆದರೆ ವಿದ್ಯಾ ಕಾಲೇಜಲ್ಲಿರುವಳು ಓಡೋಡಿ ಅಮ್ಮಮ್ಮ ಅಂತ ಕಣ್ಣೀರು ಹಾಕ್ತಾ ಓಡೋಡಿ ಬರ್ತಾರೆ. ಆದರೆ ಈ ಕಡೆ ಅಮ್ಮಮ್ಮ ಅಂತೂ ಪತ್ರದಲ್ಲಿ ನೋಡಿ, ನನ್ನ ಸಾವಾದರೆ ಯಾರೂ ಕೂಡ ಅಳಬಾರ್ದು, ಖುಷಿಯಿಂದ ಕುಣಿದು ಇರಬೇಕು. ಅಷ್ಟೇ ಅಲ್ಲ, ನನಗೆ ತುಂಬಾ ಒಡವೆ, ರೇಷ್ಮೆ ಸೀರೆ ಎಲ್ಲವನ್ನ ಹಾಕಬೇಕು. ಅಷ್ಟೇ ಅಲ್ಲ, ನನ್ನ ಕೊನೆಯದೊಂದು ಆಸೆ ಇದೆ, ವಿದ್ಯಾಭದ್ರ ಒಂದಾಗಬೇಕು, ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿ ಬರೆದಿರ್ತಾರೆ. ಆಗ ಅದನ್ನು ನೋಡಿಬಿಟ್ಟು ಎಲ್ಲರೂ ಕೂಡ ಬೇಜಾರಾಗ್ತಾರೆ. ಆಗ ಶಿವರಾಮೇಗೌಡರು, ಲೇ ಗೋವಿಂದ, ಅಮ್ಮನ ಕೊನೆ ಆಸೆ ಆದರೂ ಈಡೇರಿಸಲೇಬೇಕು ಕಣ್ಲ. ಅಮ್ಮ ಏನು ಹೇಳಿದ್ರು ಅದನ್ನೆಲ್ಲ ಮಾಡಬೇಕು ಕಣ್ಲ, ಅದಕ್ಕೆಲ್ಲ ಏರ್ಪಾಟು ಮಾಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಆಗ ಗೋವಿಂದ ಕಣ್ಣೀರು ಹಾಕ್ತಾ, ಅಣ್ಣ ಅದು ಅಂತ ಹೇಳಕ್ಕೆ ಹೋಗ್ತಾರೆ. ತುಂಬ ನೋವಾಗ್ತಾ ಇದೆ, ಅಮ್ಮ ಇಂಥ ಪರಿಸ್ಥಿತಿ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಎಲ್ಲರೂ ಕೂಡ ಬೇಜಾರಾಗ್ತಾರೆ. ಥರ ಕೂರಿಸ್ಬೇಕು ಅಂತ ಹೇಳಿರ್ತಾರೆ. ಅದೇ ರೀತಿ ಇಲ್ಲಿ ಅಲಂಕಾರನೆಲ್ಲ ಮಾಡಿ ಈ ಚೇರ್ ಮೇಲೆ ರಾಣಿ ಥರ ಅಮ್ಮಮ್ಮನ ಕೂರಿಸಿ ಒಡವೆ, ವಸ್ತ್ರ ಎಲ್ಲವನ್ನ ಹಾಕಿರ್ತಾರೆ. ಆಗ ಕಾಟ್ಲೆ ಅಂತೂ ಅಮ್ಮನ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಬೇರೆ ಹಾಕಿರ್ತಾರೆ. ಯಾಕಂದರೆ ಅಮ್ಮಮ್ಮ ಒಳಗಡೆಯಿಂದ ಎಲ್ಲ ನೋಡಲಿ ಅಂತ. ಈ ಕಡೆ ವಿದ್ಯೆ ಬಂದ್ಬಿಟ್ಟು ಅಮ್ಮಮ್ಮ ಅಂತ ಜೋರಾಗಿ ಬಿಕ್ಕಿ ಅಳ್ತಾ ಇರ್ತಾರೆ. ಅಮ್ಮಮ್ಮ ಯಾಕೆ ಹಿಂಗೆ ಮಾಡ್ಕೊಂಡ್ರಿ ಅಮ್ಮಮ್ಮ, ನೀವೇ ನನ್ನ ಜೊತೆಗಿಲ್ಲ ಅಂದರೆ ನಾನು ಹೇಗೆ ಬದುಕಿರಲಿ ಅಮ್ಮಮ್ಮ, ನೀವು ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ವಿದ್ಯಾ ಬಿಟ್ಟು ಹೊರಟೋಗ್ಬಿಟ್ರಿ, ನನ್ನ ಜೊತೆ ಇರ್ತೀನಿ, ನಿನ್ನ ಜೊತೆಗೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಾ ಇದ್ರಿ, ನನ್ನ ಮಗುನ ಮುದ್ದಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ನೀವೇ ಈ ರೀತಿ ಹೋಗ್ಬಿಟ್ರೆ ನಾನು ಏನು ಮಾಡಲಿ ಅಮ್ಮಮ್ಮ ಮಾತಾಡು ಅಮ್ಮಮ್ಮ ಅಂತ ಹೇಳಿ ವಿದ್ಯಾ ಬಿಕ್ಕಿ ಹೇಳ್ತಾ ಇರೋದನ್ನು ನೋಡಿ ಭದ್ರಾಗಂತೂ ತುಂಬಾ ನೋವಾಗ್ತಾ ಇರುತ್ತೆ. ವಿದ್ಯಾ ನೋಡಿಬಿಟ್ಟು ಭದ್ರ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ಈ ಕಡೆ ಅಮ್ಮಮ್ಮನ ಪರಿಸ್ಥಿತಿ ಹೀಗಾಗೋಯ್ತಲ್ಲ ಅಂತ ಭದ್ರನು ಕೂಡ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾರೆ. ನೋಡೋಕ್ಕೆ ಎಲ್ಲರೂ ಕೂಡ ಮಿಗಿಲು ಮನೆ ತುಂಬ ತುಂಬಿರ್ತಾರೆ. ಹಾಗೆ ಸತ್ತಾಗ ಏನೇನು ಮಾಡ್ತಾರೆ ಎಲ್ಲವನ್ನ ಸಿದ್ಧತೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದ ಕೋಟ್ಲೆಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ದೇವ್ರೆ, ಇದೆಂತ ಎಡವಟ್ಟಾಗೋಯ್ತು ಅಲ್ಲ, ಏನೋ ನಾಟಕ ಮಾಡೋಕ್ಕೋಗಿ ಇದೇನು ನಿಜವಾಗ್ಲೂ ಈ ಥರ ಎಲ್ಲ ಆಗ್ತಾಯಿತ್ತಲ್ಲ, ಏನು ಮಾಡಲಿ ನಾನೀಗ, ಒಂದು ವೇಳೆ ಸತ್ಯ ಗೊತ್ತಾದರೆ ಕತೆ ಮುಗಿಯುತ್ತೆ ಅಂತ ಹೇಳಿ ಕಾಟ್ಲೆ ತುಂಬಾ ಭಯ ಪಡ್ತಾ ಇರ್ತಾರೆ. ಅಮ್ಮ ಅಂತೂ ಅಯ್ಯೋ ಎಷ್ಟೊತ್ತು ಕೂತ್ಕೊಳ್ಳೋದು, ನನಗೆ ನೀರು ಬೇಕು ಅನ್ನಿಸ್ತಾ ಇದೆ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ಇಲ್ಲಿ ನೊಣ ಬಂದು ಆ ಕಡೆ ಈ ಕಡೆ ಹಾರ್ತಾ ಇರುತ್ತೆ. ಅದನ್ನು ನೋಡಿದ ಅಮ್ಮಮ್ಮ, ಹಾಳಾದ ನೊಣ, ಇವಾಗಲೇ ನನ್ನ ಮುಖದ ಮೇಲೆ ಬರಬೇಕಿತ್ತ, ಏನು ಮಾಡೋದು ಈಗ, ಕೈ ಆಡ್ಸಂಗೂ ಇಲ್ಲ ಬಿಡಂಗೂ ಇಲ್ಲ, ಕೋಟ್ಲೆ ಅಂತ ಹೇಳಿ ಕರಿತಾ ಇರ್ತಾರೆ ನಿಧಾನವಾಗಿ. ಆಗ ಏನಾಯ್ತು ಅಮ್ಮಮ್ಮ ಅಂತ ಹೇಳ್ತಾರೆ. ಲೇ, ಈ ನೊಣ ನನಗೆ ಕಾಟ ಕೊಡ್ತಾ ಇದೆ ಕಣ್ಲ, ಅದಕ್ಕೊಂದು ಮುಕ್ತಿ ಹಾಡ್ಲಾ ಅಂತ ಹೇಳ್ತಾರೆ. ಆಗ ಕಾಟ್ಲೆ ನೊಣ ಬಂದಿರೋದನ್ನು ಬೆರೆಸ್ತಾ ಇರ್ತಾರೆ. ಆಗ ಅಮ್ಮಮ್ಮ ಅಂತೂ ಅಯ್ಯೋ ದೇವ್ರೆ, ಇದು ಬೇಕಿತ್ತ ನನಗೆ, ಈ ವಿದ್ಯಾಭದ್ರನ ಒಂದು ಮಾಡೋಕ್ಕೆ ಹೋಗಿ ನಾನೇ ತಗ್ಲಾಕೊಳ್ತಾ ಇದ್ದೀನ ಹೇಗೆ ಅಂತ ಅಮ್ಮಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮ ಕಣ್ಣು ಬಿಡ್ತಾ ಇರ್ತಾರೆ, ಅಂದರೆ ಕೂಲಿಂಗ್ ಗ್ಲಾಸ್ ಒಳಗಡೆ. ಆಗ ವಿದ್ಯಾ ಗೋಳಾಟ ನೋಡಿಬಿಟ್ಟು, ಅಯ್ಯೋ ವಿದ್ಯಾ, ನಾನು ಏನು ಮಾಡಲಿ ಕಣವ್ವ, ನಿನ್ನ ಮತ್ತು ಭದ್ರನ ಒಂದು ಮಾಡೋಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತೀವಿ. ಆದರೆ ಈ ಮನುಷ್ಯರು ಯಾರೂ ಕೂಡ ಅಲ್ಲ, ಈ ಈಶ್ವರಿ ಕಣ್ಣಲ್ಲಿ ನೀರೇ ಹಾಕ್ತಾ ಇಲ್ಲ, ಇವರೆಲ್ಲ ಎಷ್ಟು ಸಾನೆ ಖುಷಿಯಾಗವ್ರೆ, ನಾನು ಸತ್ತು ಹೋದರೆ ಇವರೆಲ್ಲರೂ ಕೂಡ ಖುಷಿಯಾಗವ್ರೆ. ಆದರೆ ನನ್ನ ಮಗ ಗೋವಿಂದ, ಭದ್ರ ಹಾಗೆ ಶಿವರಾಮ, ವಿದ್ಯಾ, ಇವ್ರ ಮೋನ, ಇಷ್ಟು ಜನ ಬಿಟ್ಟು ಮತ್ತಾರು ಕೂಡ ನನಗೋಸ್ಕರ ಕಣ್ಣೀರು ಹಾಕೋರೇ ಇಲ್ವಲ್ಲಪ್ಪ ದೇವ್ರೆ. ಅಲ್ಲ, ಈ ಈಶ್ವರಿ, ಸಾವಿತ್ರಿ, ಈ ಸಾವಿತ್ರಿ ನನ್ನ ಮಗಳು ಅನ್ನೋಕ್ಕೋ ನಾಚಿಕೆ ಆಗುತ್ತೆ. ಎಲ್ಲ ದುಡ್ಡಿಗೋಸ್ಕರ, ಆಸ್ತಿಗೋಸ್ಕರನೇ ಇದ್ದಾರೆ. ಇಂಥ ಮಕ್ಕಳು ಬೇಕಾ ನನಗೆ ಅಂತ ಅಮ್ಮಮ್ಮ ಕಣ್ಣಲ್ಲೇ ನೋಡ್ತಾ ಗುರಾಯಿಸ್ತಾ ಇರ್ತಾರೆ. ಆದರೆ ಈ ಕಡೆ ಈಶ್ವರಿ ಅಂತೂ ಒಳ್ಳೇದೇ ಆಯಿತು ಮುದುಕಿ ಹೋಗಿದ್ದು, ಕೊನೆಗೂ ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾಯಿದೆ, ಈ ಮುದುಕಿ ಕಾಟನೇ ಜಾಸ್ತಿ ಆಗ್ತಿತ್ತು. ಈ ಮುದುಕಿ ಹೋದ್ಮೇಲೆ ಇನ್ನು ಶಿವರಾಮೇಗೌಡ ಹೇಗೂ ಕುಸಿದು ಹೋಗ್ತಾನೆ. ಆಮೇಲೆ ಈಸಿಯಾಗಿ ಎಲ್ಲವನ್ನ ಆಸ್ತಿ ನನ್ನ ಪಾಲಿಗೆ ತಗೋಬೋದು ಅಂತ ಈಶ್ವರಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ಸಾವಿತ್ರಿನೂ ಅದೇ ಥರ, ಈ ಅಮ್ಮ ಅಂತೂ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ, ಆಮೇಲೆ ನಾನು ಅಂದ್ಕೊಂಡು ಹಾಗೆ ಎಲ್ಲ ಆಗುತ್ತೆ ಅಂತ ಸಾವಿತ್ರಿನೂ ಕೂಡ ಖುಷಿಯಿಂದ ಇರ್ತಾರೆ. ಇವರಿಬ್ಬರು ಖುಷಿಯಿಂದ ಇರೋದನ್ನು ನೋಡಿ ಅಮ್ಮ ಅಂತೂ ತುಂಬಾ ಕೆಟ್ಟದಾಗಿ ಕೋಪ ಮಾಡ್ಕೊಂಡಿರ್ತಾರೆ. ಅವರು ಅಣ್ಣ, ಅಮ್ಮ ಕೊನೆಯದಾಗ ಒಂದು ಆಸೆ ಬರೆದಿಟ್ಟಿದ್ದಾರೆ, ವಿದ್ಯಾಭದ್ರ ಒಂದಾಗಬೇಕು, ನನ್ನ ಮುಂದೆ ಪ್ರಮಾಣ ಮಾಡಬೇಕು ಅಂತ ಬರೆದವ್ರೆ, ಏನು ಮಾಡೋದಣ್ಣ ಅಂತ ಇಲ್ಲಿ ಗೋವಿಂದ ಹೇಳ್ತಾರೆ. ಆಗ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿಸಿಕೊಂಡ ಈಶ್ವರಿ ಅಂತೂ, ಎಲೆ ಹಾಳಾದ ಮುದುಕಿ, ಸಾಯುವಾಗೂ ಸುಮ್ಮನೆ ಸತ್ತಿಲ್ಲ, ಈ ಭದ್ರ ವಿದ್ಯೆನ ಒಂದು ಮಾಡಬೇಕು ಅಂತಲೇ ಇಷ್ಟೆಲ್ಲ ನಾಟಕ ಮಾಡಿ ಸತ್ತು ಹೋದ್ಲಾ, ನಾವು ಇವರಿಬ್ಬರನ್ನ ದೂರ ಮಾಡಿ ಈ ವಿದ್ಯೆನ ಶಾಶ್ವತವಾಗಿ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ಕೊಂಡ್ರೆ
ಈ ಹಾಳಾದ ಮುದುಕಿ ಇವರಿಬ್ಬರು ಒಂದಾಗಬೇಕು ಅಂತ ಭಾಷೆ ತಗೋಬೇಕು ಅಂತ ಬರ್ದವಳ. ಅಯ್ಯೋ ದೇವ್ರೆ, ಏನು ಮಾಡೋದು ಈಗ ಅಂತ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ, ನನಗೆ ವಿದ್ಯೆ ಮೇಲೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಆದರೆ ನಮ್ಮ ಅಮ್ಮಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ವಿದ್ಯೆ ಜೊತೆ ಒಂದಾಗ್ತೀನಿ, ಅವ್ರ ಜೊತೆ ಸಂಸಾರನೂ ಕೂಡ ಮಾಡ್ತೀನಿ ಅಂತ ಭದ್ರ ಮಾತು ಕೊಡ್ತಾರೆ. ಅದನ್ನು ನೋಡಿ ಈಶ್ವರಿ ಬೆಚ್ಚಿ ಬೀಳ್ತಾರೆ. ಈ ಕಡೆ ವಿದ್ಯೆನೂ ಕೂಡ ನನಗೂ ಯಾವ ಆಸೆ ಆಕಾಂಕ್ಷೆನೂ ಇಲ್ಲ, ಅಮ್ಮಮ್ಮ ಕೊನೆ ಆಸೆ ಬರ್ದವ್ರೆ, ಅದಕ್ಕೋಸ್ಕರ ನಾನು ಗೌಡ್ರ ಜೊತೆ ಒಂದಾಗ್ತೀವಿ. ನೀವು ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಮ್ಮಮ್ಮ ಅಂತ ಹೇಳಿ ವಿದ್ಯೆನೂ ಕೂಡ ಮಾತು ಕೊಡ್ತಾ ಇರ್ತಾರೆ. ಅದನ್ನು ನೋಡಿದ ಶಿವರಾಮೇಗೌಡರಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಈ ಕಡೆ ಮೋಹನಗೆ ತುಂಬಾ ಖುಷಿ ಆಗುತ್ತೆ. ಅಬ್ಬಾ ದೇವ್ರೆ, ಇವರಿಬ್ಬರಾದರೂ ಇವಾಗಾದರೂ ಒಂದಾದ್ರಲ್ವಾ, ಅಷ್ಟೇ ಸಾಕು ಅಂತ ಮೋಹನ ಖುಷಿ ಪಡ್ತಾರೆ. ಇದನ್ನು ಕೇಳಿಸಿಕೊಂಡ ಅಮ್ಮಮ್ಮ ಅಂತೂ ತುಂಬ ಕುಡಿಬೇಕು ಅನ್ನೋಷ್ಟು ಖುಷಿ ಆಗ್ತಾ ಇರುತ್ತೆ. ಆದರೆ ಅಯ್ಯೋ ಶಿವನೇ, ಎದ್ದು ಕುಡಿಬೇಕು ಅನ್ನಿಸ್ತಾ ಇದೆ. ಆದರೆ ನಾನೇನಾದರೂ ಎದ್ಬಿಟ್ರೆ ನನ್ನ ಕತೆ ಮುಗ್ದೇ ಹೋಗುತ್ತೆ, ನಾನು ನಾಟಕ ಮಾಡಿವ್ನಿ ಅಂತ ಗೊತ್ತಾಗುತ್ತೆ. ಬೇಡ ಬೇಡ, ಎಲ್ಲಿ ತನಕ ಈ ನಾಟಕ ಮುಂದುವರ್ಸೋದೋ ಏನೋ ಅಂತ ಹೇಳಿ ಅಮ್ಮಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಅದು ಮುದುಕಿ ಅಲ್ಲ, ಈ ಹಾಳಾದ ಮುದುಕಿ ನಾನು ವಿನಂತಿನ ಹೇಗಾದರೂ ಭದ್ರ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಅಂದ್ಕೊಂಡ್ರೆ ಇವಳು ನೋಡಿದರೆ ಇವರಿಬ್ಬರು ಒಂದಾಗಬೇಕು ಅಂತ ಮಾತು ಕೊಡಬೇಕಂತೆ. ಎಲ್ಲ ಹಾಳಾಗೋಯ್ತು, ನಾನು ಮಾಡಿರೋ ಎಲ್ಲ ಪ್ಲ್ಯಾನು ಉಲ್ಟಾಗೋಗ್ತೈತಲ್ಲ. ಈ ಮುದುಕಿ ಸಾಯೋದಂತೂ ಸತ್ಲು, ನಮಗೂ ಕೂಡ ಮುಖದ ಮೇಲೆ ಸರಿಯಾಗಿ ಬರೆ ಇಟ್ಬಿಟ್ಲು ಅಂತ ಸಾವಿತ್ರಿ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ಎಲ್ಲರೂ ಕೂಡ ತುಂಬಾ ಬೇಜಾರಲ್ಲಿದ್ದರೆ ಇಲ್ಲಿ ಈಶ್ವರಿ ಮಾತ್ರ ತುಂಬ ಖುಷಿಯಿಂದ ಇರ್ತಾರೆ. ಮತ್ತೆ ಇಲ್ಲಿ ಅಮ್ಮಮ್ಮ ಅಂತೂ ಏನು ಮಾಡಬೇಕು ಅಂತಲೂ ಕೂಡ ಗೊತ್ತಾಗ್ತಾ ಇರಲ್ಲ. ವಿದ್ಯಾ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ಅಯ್ಯೋ ದೇವ್ರೆ, ಅಮ್ಮಮ್ಮಗೆ ಈ ರೀತಿ ಆಗೋಯ್ತಲ್ಲ, ಏನು ಮಾಡೋದು ನಾನು, ನನ್ನ ಜೊತೆ ಯಾರಿದ್ದಾರೆ, ನನಗೆ ಧೈರ್ಯ ಸ್ಫೂರ್ತಿ ಎಲ್ಲ ಅವರೇ ಕೊಡ್ತಾ ಇದ್ರು, ಇನ್ಮ್ಯಾಗೆ ನನ್ನ ಮೇಲೆ ನನ್ನ ಜೊತೆ ಯಾರು ಇದ್ದಾರೆ ಅಂತ ವಿದ್ಯಾ ಅಂತೂ ಕಣ್ಣೀರು ಹಾಕ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಂಡಿದ್ದಾಗ ಕಾಲ ಹತ್ರ ಏನೋ ಓಡಾಡ್ದಾಗಿರುತ್ತೆ. ಅಯ್ಯಯ್ಯೋ ಶಿವನೇ, ಏನಿದು, ಏನು ಓಡಾಡ್ತಾ ಇದೆಯಲ್ಲ ಕಾಲ ಮೇಲೆ ಅಂತ ಹೇಳಿ ಅಮ್ಮಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಾಟ್ಲೆ ಏನೋ ಓಡ್ತಾ ಇದ್ದೆ ಕಣ್ಲ ಕಾಲ ಹತ್ರ ಅಂತ ಹೇಳ್ತಾರೆ. ಆದರೂ ಕೂಡ ಇಲ್ಲಿ ಕಾಟ್ಲೆಗೆ ನೋಡೋಕ್ಕಾಗ್ತಾ ಇರಲ್ಲ. ಆದರೆ ಅಮ್ಮಮ್ಮ ಇದನ್ನು ತಡ್ಕೊಳಕ್ಕಾಗದೆ ಕಾಲನ್ನು ಶೇಕ್ ಮಾಡೇ ಬಿಡ್ತಾರೆ. ಅದನ್ನು ನೋಡಿದ ವಿದ್ಯಾ ಅಯ್ಯೋ ಅಮ್ಮಮ್ಮ ಅಂತ ಜೋರಾಗಿ ಕೂಗ್ತಾರೆ. ಆಗ ಎಲ್ಲರೂ ಕೂಡ ಏನಾಯಿತು ಅಂತ ಇದು ನೋಡಿದಾಗ ಅಮ್ಮಮ್ಮ ಬದುಕಿದವ್ರೆ, ಅಮ್ಮಮ್ಮ ಕಾಲು ಅಲ್ಲಾಡಿಸ್ತವ್ರೆ ಅಂತ ವಿದ್ಯಾ ಕೂಗಾಡ್ತಾರೆ. ಆಗ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಶಿವರಾಮೇಗೌಡರು ಅಂತೂ ಶಾಕ್ ಆಗ್ತಾರೆ. ಕೂಲಿಂಗ್ ಗ್ಲಾಸ್ ತೆಗೆದಾಗ ಅಮ್ಮಮ್ಮ ಕಣ್ಣನ್ನು ಓಪನ್ ಮಾಡ್ತಾರೆ. ಅದನ್ನು ನೋಡಿ ವಿದ್ಯಾ ಅಂತ ತುಂಬಾ ಖುಷಿ ಪಡ್ತಾರೆ. ಅಮ್ಮಮ್ಮ ನಿಮ್ಗೇನು ಆಗಿಲ್ವಾ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿದ್ಯಾ ತುಂಬಾ ಖುಷಿಯಿಂದ ಅಮ್ಮಮ್ಮನ ಪ್ರೀತಿಯಿಂದ ತಪ್ಕೊತಾರೆ. ಅದನ್ನು ನೋಡಿದ ಶಿವರಾಮೇಗೌಡರು ಇದೇನಿದು, ಅಮ್ಮಮ್ಮ ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ರಾ ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಶಿವರಾಮೇಗೌಡರಿಗೆ ಬಾಯಿಗೆ ಬಂದಾಗೆ ಬೈತಾರೆ. ಏನ್ರಿ ಇದೆಲ್ಲ ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ ಕೋಪ ಮಾಡ್ಕೊತಾರೆ. ಆಗ ಶಿವರಾಮೇಗೌಡರ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ. ಆಗ ಶಿವರಾಮೇಗೌಡರಿಗೆ ಅಮ್ಮನ ಮೇಲೆ ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಎಲ್ಲರೂ ಕೂಡ ವಾಪಸ್ ಹೋಗ್ತಾರೆ. ಆಗ ಅಮ್ಮಮ್ಮ ಆಮೇಲೆ ಶಿವರಾಮೇಗೌಡರಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅಯ್ಯೋಯ್ಯೋ, ಶಿವರಾಮ್ಗೆ ನನ್ನ ಮೇಲೆ ಕೋಪ ಬಂದೈತೆ ಅಂತ ಅಮ್ಮಮ್ಮ ಯೋಚನೆ ಮಾಡ್ತಾ ಇರ್ತಾರೆ. ಕೊನೆಗೂ ಅಮ್ಮಮ್ಮನಿಂದ ವಿದ್ಯಾಭದ್ರ ಒಂದಾದರು. ಆದರೆ ಅಮ್ಮಮ್ಮ ಶಿವರಾಮೇಗೌಡರು ದೂರ ಆಗ್ತಾರಾ ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೊ ಮಚ್.